ಇವಾಗ ಎಲ್ ನೋಡಿದ್ರು ಮೇಶೋ ಕ್ರಿಯೇಟರ್ದು ಅಫಿಲಿಯೇಟ್ ಮಾರ್ಕೆಟಿಂಗ್. ಮೇಶೋ ಕ್ರಿಯೇಟರ್ ಅಂತಾನೆ ಅಲ್ಲ, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಜಾಸ್ತಿನೇ ನಡೀತಾ ಇದೆ ಎಲ್ಲಾ ಕಡೆ. ಸೊ ಜನ ಅದನ್ನೇ ಜಾಸ್ತಿ ಸರ್ಚ್ ಕೂಡ ಮಾಡ್ತಿದ್ದಾರೆ, ಮತ್ತೆ ಯಾವ ರೀತಿ ಮಾಡೋದು ಅಂತಾನು ಕೂಡ ನೋಡ್ಕೊಂತಾ ಇದ್ದಾರೆ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋರ್ಗು ಕೂಡ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ನಾನು ಇವತ್ತು ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಯೂಟ್ಯೂಬ್ ವಿಡಿಯೋದಲ್ಲಿ ಮತ್ತೆ ಶಾರ್ಟ್ಸ್ ಅಲ್ಲಿ ಯಾವ ರೀತಿ ಕಮಿಷನ್ ನಾವು ತಗೊಬಹುದು, ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾವು ಯಾವ ರೀತಿ ಇದ್ರಲ್ಲಿ ವರ್ಕ್ ಮಾಡಬಹುದು, ಇದ್ರಲ್ಲೂ ಎಫರ್ಟ್ ಹಾಕಿದ್ರೆ ಯೂಟ್ಯೂಬ್ ಅಲ್ಲೂ ಕೂಡ ಅಮೌಂಟ್ ನ ಮಾಡಬಹುದು. ಸೊ ನಾನು ಇವಾಗ ಲೈವ್ ಪ್ರೂಫ್ ನಿಮ್ಗೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಶಾರ್ಟ್ಸ್ ಅಲ್ಲಿ ಈ ಮೆಥಡ್ ಯೂಸ್ ಮಾಡಿ ನೀವು ಏನಾದ್ರು ಶಾರ್ಟ್ಸ್ ವಿಡಿಯೋಸ್ ಹೆಂಗೋ ಶಾರ್ಟ್ಸ್ ವಿಡಿಯೋಸ್ ಹಾಕ್ತೀರಾ, ಈ ಮೆಥಡ್ ನ ನೀವು ಯೂಸ್ ಮಾಡ್ಕೊಂಡ್ರೆ 100% ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಚಾನಲ್ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಫಸ್ಟಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು ಅಂದ್ರೆ ಆ ಪ್ರಾಡಕ್ಟ್ ಲಿಂಕ್ ನ ಕಾಪಿ ಮಾಡ್ಕೊಂಡು ನಾವು ಶೇರ್ ಮಾಡೋ ಅಂತ ವಿಡಿಯೋದಲ್ಲಿ ಆ ಲಿಂಕ್ ನ ಶೇರ್ ಮಾಡಿ ಆ ಲಿಂಕ್ ಮೂಲಕ ಪ್ರಾಡಕ್ಟ್ ಗಳನ್ನ ಯಾರಾದ್ರೂ ಬೈ ಮಾಡಿದ್ರೆ ಆ ಪ್ರಾಡಕ್ಟ್ ಮುಖಾಂತರ ನಮ್ಗೆ ಒಂದಿಷ್ಟು ಕಮಿಷನ್ ಅಂತ ಬರುತ್ತೆ. ಸೊ ಅದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಈ ತರ ಅಫಿಲಿಯೇಟ್ ಮಾರ್ಕೆಟ್ ಇಂದ ಈ ನಡುವೆ ತುಂಬಾ ಜನ ತುಂಬಾ ತರ ಅಮೌಂಟ್ ನ ಮಾಡ್ಕೊಂತಾ ಇದ್ದಾರೆ. ಸೊ ನಾನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಖುಷಿ ವಿಷಯನ ನಿಮ್ಗಳ ಜೊತೆನೂ ಶೇರ್ ಮಾಡ್ಬೇಕು ಅಂತ ಅನ್ಸ್ತು, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ನಾನು ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ನಂದು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಎರಡು ಆಪ್ ಕಡೆಯಿಂದ ಅಕ್ಸೆಪ್ಟ್ ಆಗಿದೆ. ಅದ್ರ ಕಡೆಯಿಂದನೂ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ 2 ಡೇಸ್ ಇಂದ ಮಾಡ್ತಾ ಇದ್ದೀನಿ. ಸೊ ಇದನ್ನ ನಾನು ಯಾಕೆ ಯೂಟ್ಯೂಬ್ ಅಲ್ಲಿ ಮಾಡಬಾರ್ದು ಅಂದ್ಬಿಟ್ಟು ಒಂದು ವಿಡಿಯೋಗೆ ಮಾಡ್ಬಿಟ್ಟು ಅದು ಓಕೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಿಮ್ಗೂ ಅದನ್ನ ತಿಳಿಸ್ಕೊಡೋಣ ಅಂದ್ಬಿಟ್ಟು ಅಂಡ್ ನನ್ನ ವಿಡಿಯೋಸ್ ಗಳಿಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ದು ಸ್ವಲ್ಪ ಬಂದಿದೆ, ಅದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡೋಣ, ಯಾವ ರೀತಿ ಬರುತ್ತೆ ಹೇಗ್ ಬರುತ್ತೆ ಅಂತ ಹೇಳ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದೀನಿ. ತುಂಬಾ ಯೂಸ್ಫುಲ್ ಆಗಿರುವಂತ ವಿಡಿಯೋ. ಸೊ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂತೀನಿ. ನಾನು ಇವಾಗ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವೈಟಿ ಸ್ಟುಡಿಯೋದಲ್ಲಿ ನನ್ಗೆ ಎಷ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಅಮೌಂಟ್ ಆಗಿದೆ ಅಂತ ಫಸ್ಟ್ ನೋಡ್ಕೊಂಡ್ ಬರೋಣ. ನಾನು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಂಡ್ರೆ ನನ್ಗೆ ಇವಾಗ ಈ ಮಂತ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಷ್ಟಾಗಿದೆ ಅಂತ ನೋಡ್ಕೊಂಡ್ ಬರೋಣ. ಓಕೆನಾ? ಇದು ಲಾಸ್ಟ್ ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿ ಕೆಳಗಡೆ ಇದೆ ಲಾಸ್ಟ್ 28 ಡೇಸ್ ಅಫಿಲಿಯೇಟ್ ರೆವೆನ್ಯೂ 181 ರೂಪೀಸ್ ಇದೆ. ಅಫಿಲಿಯೇಟ್ ಆರ್ಡರ್ ಬಂದು 4 ಇದೆ. ಓಕೆನಾ? ಯಾವ್ದು ಹೆಂಗ್ ಬಂದಿದೆ ಅಂತ ನೋಡೋಣ. ಅದ್ರ ಮೇಲೆನೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ಅಫಿಲಿಯೇಟ್ ಮಾರ್ಕೆಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಲ್ಲ ಶೋ ಆಗುತ್ತೆ ಯಾವ್ದು ಹೆಂಗ್ ಬಂದಿರುತ್ತೆ ಏನು ಅಂದ್ಬಿಟ್ಟು. ನೋಡಿ, ಎಸ್ಟಿಮೇಟ್ ರೆವೆನ್ಯೂ ಬಂದು 181 ಇದೆ. ಅರ್ನಡ್ ರೆವೆನ್ಯೂ ಬಂದು 18 ರೂಪೀಸ್ ಇದೆ. ಇನ್ನ ಈ ಕಡೆ ಟೋಟಲ್ ಸೇಲ್ಸ್ ಬಂದು 2100 ಏನೋ ಚೇಂಜ್ ಆಗಿದೆ. ಆರ್ಡರ್ ಬಂದು 4 ಆಗಿದೆ. ಇನ್ನ ಪ್ರಾಡಕ್ಟ್ ಕ್ಲಿಕ್ ಬಂದು 206 ಆಗಿದೆ. ಓಕೆನಾ? ಇವಾಗ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಎಸ್ಟಿಮೇಟ್ ರೆವೆನ್ಯೂ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 7 ಡೇಸು 28 ಡೇಸು 90 ಡೇಸು 365 ಡೇಸ್ ಅಂತ ಎಲ್ಲ ಇದೆ ಅಲ್ವಾ. ಸೊ ನಾನು 90 ಡೇಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಎಷ್ಟಾಗಿದೆ ನನ್ಗೆ ಈ ಅಫಿಲಿಯೇಟ್ ಮಾರ್ಕೆಟ್ ಅಂತ ಗೊತ್ತಾಗುತ್ತೆ. ಸೊ ನನ್ಗೆ ಇಲ್ಲಿ ನೋಡಿ ಎಸ್ಟಿಮೇಟೆಡ್ ರೆವೆನ್ಯೂ ಬಂದು 233 ರೂಪೀಸ್ ಆಗಿದೆ. ಓಕೆನಾ? ಇವಾಗ ಇದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಗಳನ್ನ ಹ್ಯಾಡ್ ಮಾಡಿರ್ತೀವಿ ಅಲ್ವಾ. ಸೊ ಅದ್ರಿಂದ ಬೈ ಮಾಡಿರೋದು ಇಷ್ಟ ಆಗಿದೆ. ಓಕೆನಾ? ಈ ಕಡೆ ಆರ್ಡರ್ ರೆವೆನ್ಯೂ ಆರ್ಡರ್ ಮೇಲೆ ಮತ್ತೆ ಸೇಲ್ಸ್ ಆಗಿರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪ್ರಾಡಕ್ಟ್ ಯಾವ್ದು ಮತ್ತೆ ಏನಕ್ಕಾಗಿದೆ ಅಂದ್ಬಿಟ್ಟು ಶೋ ಆಗುತ್ತೆ. ತೋರಿಸ್ತೀನಿ ನಾನು. ಇದು ಈ 4 ವಿಡಿಯೋದಲ್ಲಿ ಆರ್ಡರ್ ಬಂದು ಟೋಟಲ್ 7 ಆಗಿದೆ. ಮೇಲ್ಗಡೆ ಇದೆ ನೋಡಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ಅಮೌಂಟ್ ಇದೆ. ಕೆಳಗಡೆ ಇಲ್ಲಿದೆ ನೋಡಿ ಎಸ್ಟಿಮೇಟ್ ರೆವೆನ್ಯೂ. ಕೆಳಗಡೆ ಬಂದ್ರೆ ಟಾಪ್ ಪ್ರಾಡಕ್ಟ್ ಅಂತ ಇದೆ ಅಲ್ವಾ. ಇದು 4 ಬಂದು ಲಾಸ್ಟ್ 28 ಡೇಸ್ ಅಲ್ಲಿ ನನಗೆ ಸೇಲ್ ಆಗಿರೋ ಅಂತ ಪ್ರಾಡಕ್ಟ್ ಗಳು. ಒಂದು ಎರಡು ಮೈಕ್ ಸೇಲ್ ಆಗಿದೆ. ಓಕೆನಾ? ಇನ್ನೊಂದು ಗ್ಯಾಲರಿಯಾ ಅನಾರ್ಕಲಿ ಗೌನ್ ಅಂತೆ.
ಸೊ ಇನ್ನೊಂದು ಬಂದು ಪರ್ಫ್ಯೂಮ್ ಬಾಟಲ್ ಟೋಟಲ್ 4 ಆಗಿದೆ. ಸೊ ನನ್ಗೆ ಇದಿಷ್ಟು ಲಾಸ್ಟ್ ಮಂತ್ ಅಲ್ಲಿ ಆಗಿರೋದು. ಓಕೆನಾ, ಇದು ಹೆಂಗಾಗುತ್ತೆ ಅಂದ್ರೆ ನಾವು ಲಾಂಗ್ ವಿಡಿಯೋಗೆ ಹಾಕಿರ್ತೀವಿ ಅಲ್ವಾ, ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀವಿ ಅಲ್ವಾ. ಸೊ ಅದನ್ನ ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ಬೈ ಮಾಡಿದ್ರೆ ಸೊ ಅದರಿಂದ ನಮ್ಗೆ ಈ ತರ ಒಂದು ಕಮಿಷನ್ ಅಮೌಂಟ್ ಬರುತ್ತೆ. ಸೊ ನನ್ಗೆ ಮೈಕ್ ಪರ್ಚೇಸ್ ಮಾಡಿರೋದಕ್ಕೆ 94 ರುಪೀಸ್ ಕಮಿಷನ್ ಬಂದಿದೆ. ಅದು 10% ಇತ್ತು, ಹಂಗಾಗಿ 94 ರುಪೀಸ್ ಬಂದಿದೆ. ಇನ್ನ ಇದೂನು ಅಷ್ಟೇ 64 ರುಪೀಸ್ ಬಂದಿದೆ. ಇನ್ನ ಇದು ಗೌನ್ದು 18 ರುಪೀಸ್ ಬಂದಿದೆ. ಮತ್ತೆ ಇದ್ರದ್ದು 5 ರುಪೀಸ್ ಬಂದಿದೆ. ಇದಿಷ್ಟು ನಾವು ಲಾಂಗ್ ವಿಡಿಯೋದಲ್ಲಿ ಹಾಕೋ ಅಂತ ಒಂದು ಇದಕ್ಕೆ ಬಂದಿರುವಂತ ಕಮಿಷನ್ ಅಮೌಂಟ್. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ ಅಲ್ವಾ. ಸೊ ಅದ್ರದ್ದು ಟೋಟಲ್ ಈ ತರ ಇರುತ್ತೆ. ಇದ್ರಲ್ಲಿ ನಾವು ಬೇಕಂದ್ರೆ ಇನ್ನು ಜಾಸ್ತಿನೂ ಕೂಡ ಮಾಡ್ಕೊಬಹುದು. ಬೇರೆ ಬೇರೆ ಮೆಥಡ್ ಇರುತ್ತೆ. ಆ ಮೆಥಡ್ ಅಲ್ಲೆಲ್ಲ ಮಾಡ್ಕೊಂಡ್ರೆ ಕೂಡ ನಮ್ಗೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇನ್ನ ನಾನು ಶಾರ್ಟ್ಸ್ ಅಲ್ಲಿ ಹೇಳ್ದೆ ಅಲ್ವಾ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು. ಶಾರ್ಟ್ಸ್ ಅಲ್ಲಿ ಬಂದ್ರೆ ಒಂದು ವಿಡಿಯೋನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ವಿಡಿಯೋನ ಇವ್ರದ್ದು ಹಾಕೋದ್ರ ಬದಲು ನಾವೇ ಓನ್ ಆಗಿ ಮಾಡೋದು ಒಳ್ಳೇದು. ಓಕೆನಾ, ನಮ್ ವಾಯ್ಸ್ ಕೊಟ್ಟು ಮಾಡಿದ್ರೆ ಶಾರ್ಟ್ಸ್ ಇದೆ ಅಲ್ವಾ. ಇವಾಗ ನಾನು ಬೆಳಗ್ಗೆ ಒಂದು ಟೀ ಪಾನ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಇದ್ರ ಶಾರ್ಟ್ಸ್ ಅಲ್ಲಿ ಬಂದು ನಮ್ದು ಮೇಶೋ ಕ್ರಿಯೇಟರ್ದು ವರ್ಕ್ ಆಗಲ್ಲ. ಓಕೆನಾ, ಶಾರ್ಟ್ಸ್ ಗೆ ಬಂದು ಮೇಶೋ ಕ್ರಿಯೇಟರ್ ಒಂದು ವರ್ಕ್ ಆಗಲ್ಲ. ಅದು ಬಿಟ್ರೆ ಫ್ಲಿಪ್ಕಾರ್ಟ್ ಆಗುತ್ತೆ, ಮೈಂತ್ರಾ ಆಗುತ್ತೆ, ಶಾಪ್ಸಿ ಆಗುತ್ತೆ, ಬೇರೆ ಎಲ್ಲಾ ತರ ಇರುತ್ತೆ. ಅದನ್ನ ನಾವು ಪ್ರಾಡಕ್ಟ್ ನ ಇಲ್ಲಿ ಆಡ್ ಮಾಡ್ಕೊಂಡ್ರೆ ಸಾಕು. ಇದ್ರಿಂದ ಕೂಡ ನಾವು ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು. ನೋಡಿ, ನಾನು ಪ್ರಾಡಕ್ಟ್ ಇಲ್ಲಿ ಮೇಲ್ಗಡೆನೆ ಹಾಕ್ಬಿಟ್ಟಿದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಡೀಟೇಲ್ ಬಂದ್ಬಿಡುತ್ತೆ. ಪ್ರಾಡಕ್ಟ್ ನ ನಾವು ಬೈ ಮಾಡ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ನೀವ್ ಇದೇ ತರ ಪ್ರಾಡಕ್ಟ್ ಗಳನ್ನ ಹಾಕ್ತಾ ಇದ್ರೆ ನಿಮ್ ಪ್ರಾಡಕ್ಟ್ ಕೆಲವರಿಗೆ ಇಷ್ಟ ಆಗಿ ಸೇಲ್ಸ್ ಆದ್ರೂ ಆಗುತ್ತೆ. ಓಕೆನಾ, ನಾವ್ ಯಾವ ಪ್ರಾಡಕ್ಟ್ ನ ನಾವು ಸರ್ಚ್ ಮಾಡ್ತೀವಿ, ಯಾವ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡ್ತೀವಿ ಅನ್ನೋದು ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ. ಸೊ ನೋಡಿ, ಈ ತರ ಓಪನ್ ಆಗುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಬೈ ಮಾಡ್ಕೊಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ಒಂದು ವೆಬ್ಸೈಟ್ ಇಂದ ಹಾಕಿರ್ತೀವಿ ಆ ವೆಬ್ಸೈಟ್ಗೆ ಅದು ಕರ್ಕೊಂಡು ಹೋಗುತ್ತೆ. ನಾನ್ ಇವಾಗ ಇದನ್ನ ಹಾಕಿರೋದು ಫ್ಲಿಪ್ಕಾರ್ಟ್ ಇಂದ. ಸೊ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಬೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಫ್ಲಿಪ್ಕಾರ್ಟ್ ಓಪನ್ ಆಯ್ತು. ಇದು ಟೀ ಪಾತ್ರೆ ಚೆನ್ನಾಗಿದೆ, ಯೂಸ್ ಮಾಡ್ಕೊಬಹುದು. ಓಕೆನಾ, ಈ ತರ ಯಾವ್ದು ಒಂದು ಕಂಪನಿಯಿಂದ ನೀವು ಪ್ರಾಡಕ್ಟ್ ನ ಮಾಡ್ತಾ ಇರ್ತೀರಾ, ಯಾವ್ದೊಂದು ಇದ್ರಿಂದ ಮಾಡ್ತಾ ಇರ್ತೀರಾ, ಅದನ್ನ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಆ ಪ್ರಾಡಕ್ಟ್ ಯೂಸ್ಫುಲ್ ಆಗಿರ್ಬೇಕು, ಮತ್ತೆ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಗ್ಬೇಕು, ಇದನ್ನ ನಾನು ತಗೊಬೇಕು ಅಂದ್ಬಿಟ್ಟು. ಇವಾಗ ಮೇಶೋ ಕ್ರಿಯೇಟರ್ ಕ್ಲಬ್ ಅಂದ್ಬಿಟ್ಟು ಬೇರೆ ಎಲ್ಲಾದು ಯೂಸ್ ಮಾಡ್ಕೊಬಹುದು. ಇದ್ರಲ್ಲಿ ಮೈಂತ್ರಾ, ಶಾಪ್ಸಿ, ಫ್ಲಿಪ್ಕಾರ್ಟ್, ಮತ್ತೆ ನೈಕಾ, ತೀರಾ ಇವೇನೇನೋ ಬರುತ್ತೆ ಅಲ್ವಾ, ಯಾವ್ದಾವ್ದು ಬ್ರಾಂಡೆಡ್, HM, ಈ ತರ ಯಾವ್ದಾವ್ದು ಬರುತ್ತೆ. ಅದನ್ನೆಲ್ಲ ನಾವು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ವಿಡಿಯೋ ಮಾಡಿ ಈ ತರ ಅದನ್ನ ಟ್ಯಾಗ್ ಮಾಡೋದ್ರಿಂದ ಆ ಟ್ಯಾಗ್ ಅಲ್ಲಿ ಬೈ ಮಾಡಿದ್ರೆ ನಮ್ಗೆ ಅಮೌಂಟ್ ಬರುತ್ತೆ, ಕಮಿಷನ್ ಬರುತ್ತೆ. ಸೊ ನಾನು ಇವಾಗ OT ಸ್ಟುಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದು ಕಮಿಷನ್ ಎಷ್ಟು ಬರುತ್ತೆ ಅಂತ ನಮ್ಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಒಂದು ಪ್ರಾಡಕ್ಟ್ ನ ನಾವು ಟ್ಯಾಗ್ ಮಾಡಿದ್ರೆ ಆ ಪ್ರಾಡಕ್ಟ್ ಗೆ ಎಷ್ಟು ಕಮಿಷನ್ ಇರುತ್ತೆ ಅಂತ ಅಲ್ಲೇ ಶೋ ಮಾಡಿರ್ತಾರೆ. ನಾನು ಇವಾಗ ಈ ವಿಡಿಯೋದನ್ನೇ ತೋರಿಸ್ತೀನಿ ನಿಮ್ಗೆ. ಸೊ ಆ ತರ ಕಮಿಷನ್ ಹೆಚ್ಚಿರೋ ಅಂತದನ್ನ ನೋಡ್ಕೊಂಡು ನೀವು ಹಾಕೊಂಡ್ರೆ ಜಾಸ್ತಿ ಅಮೌಂಟ್ ಇರೋದು ಅಂದ್ರೆ ತಗೊಳ್ಳೋ ಮನ್ಸ್ ಆಗ್ಬೇಕು ಅದನ್ನ ನೋಡಿದ್ರೆ. ಆ ತರ ನಾವು ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಅವಾಗ ಅದು ಯೂಸ್ ಆಗುತ್ತೆ. ಓಕೆನಾ, ನೋಡಿ ಜಸ್ಟ್ ಇದು ಮೈಕ್ದು 10% ಇದೆ ಇವಕ್ಕೆಲ್ಲ. ಓಕೆನಾ, ಈ ತರ ನಾವು ಯೂಸ್ ಆಗೋ ಅಂತ ಪ್ರಾಡಕ್ಟ್ ಗಳನ್ನ ತಗೊಂಡು ಅದನ್ನ ಟ್ಯಾಗ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಎಷ್ಟಿರುತ್ತೆ ನೋಡ್ಕೊಂಡು ಮಾಡಿದ್ರೆ ಅದರಿಂದ ಕೂಡ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮಾಡ್ಬೋದು. ಸೊ ಅದರಿಂದ ಕೂಡ ನಾವು ಅಮೌಂಟ್ ನ ಅರ್ನ್ ಮಾಡ್ಬೋದು. ಯೂಟ್ಯೂಬ್ ಇದ್ದು ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿದ್ರೆ ಈ ತರ ಅಫಿಲಿಯೇಟ್ ಮಾರ್ಕೆಟ್ ಇಂದ ಕೂಡ ನಾವು ಚೆನ್ನಾಗಿ ಅಮೌಂಟ್ ನ ಗಳಿಸ್ಕೊಬಹುದು. ವಿಡಿಯೋ ಕಡೆಯಿಂದ ಆ ರೀತಿ ಬರುತ್ತೆ. ಇನ್ನು ಶಾರ್ಟ್ಸ್ ಅಲ್ಲಿ ನಾವ್ ಈ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಮ್ಗೆ ಅಮೌಂಟ್ ಚೆನ್ನಾಗಿ ಅರ್ನ್ ಆಗುತ್ತೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅಂಡ್ ಏನಾದ್ರೂ ಡೌಟ್ ಇದ್ರೂ ಕೂಡ ಕೇಳಿ. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಇದು ಯೂಟ್ಯೂಬ್ ಅಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನಾನು ಇವತ್ತು ಹೇಳಿರೋ ಅಂತದ್ದು. ಓಕೆನಾ, ಯೂಟ್ಯೂಬ್ ವಿಡಿಯೋಸ್ ಅಲ್ಲೂ ಕೂಡ ನಾವು ಪ್ರಾಡಕ್ಟ್ ನ ಟ್ಯಾಗ್ ಮಾಡಿ ಅರ್ನ್ ಮಾಡ್ಕೊಬಹುದು. ಅಂಡ್ ಶಾರ್ಟ್ಸ್ ಅಲ್ಲೂ ಕೂಡ ಸುಮ್ನೆ ಏನೇನೋ ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡೋದ್ರ ಬದಲು ಒಂದು ಪ್ರಾಡಕ್ಟ್ ಬಗ್ಗೆ ಮಾಡ್ಕೊಂಡು
ಆ ಪ್ರಾಡಕ್ಟ್ ನ ಅಲ್ಲಿ ಟ್ಯಾಗ್ ಮಾಡೋದ್ರಿಂದ ಇಷ್ಟ ಆದವರು ಬೈ ಮಾಡ್ತಾರೆ. ನಮ್ಗೇನ್ ದಿನಕ್ಕೊಂದ್ 2 ರಿಂದ 3 ಪ್ರಾಡಕ್ಟ್ ಯಾರಾದ್ರೂ ಇಷ್ಟಪಟ್ಟು ಬೈ ಮಾಡ್ಕೊಂಡ್ರು ಸಾಕು. ಅಂಡ್ ವ್ಯೂಸ್ ಆಗೋ ತರ ನಾವು ನೋಡ್ಕೊಂಡು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊಂಡು ಒಳ್ಳೊಳ್ಳೆ ಪ್ರಾಡಕ್ಟ್ ನ ಟ್ಯಾಗ್ ಮಾಡೋದ್ರಿಂದ ಕೂಡ ಶಾರ್ಟ್ಸ್ ಕಡೆಯಿಂದನೂ ನಾವು ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು. ಅಂಡ್ ಯೂಟ್ಯೂಬ್ ವಿಡಿಯೋಸ್ ಕಡೆಯಿಂದನೂ ಅರ್ನ್ ಮಾಡ್ಕೊಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ದಿರನೆ ನಮ್ಗೆ ವಿಡಿಯೋಸ್ ಏನಾದ್ರು ಚೆನ್ನಾಗಿ ವ್ಯೂಸ್ ಆದ್ರೆ ಯೂಟ್ಯೂಬ್ ಕಡೆಯಿಂದನೂ ನಮ್ಗೆ ಅಮೌಂಟ್ ಚೆನ್ನಾಗಿ ಬರುತ್ತೆ. ಸೊ ಈ ತರ ಮಾಡ್ಕೊಂತೀರಾ, ಯೂಸ್ ಆಗೋ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂಡ್ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.